ಕೆನ್ಯಾ ದೇಶದ ಪಡುವಣ ಭಾಗದಲ್ಲಿ ಗುಡ್ಡವೇ ಬಿರಿಬಿರಿದು ನದಿಗುರುಳಿದ ಪರಿಣಾಮವಾಗಿ 26 ಮಂದಿ ಪ್ರಾಣ ತೆತ್ತರು ಹಾಗೂ ಹಲವರು ಗಾಯಗೊಂಡರು. ಮಳೆ ಮತ್ತು ನೆರೆಯು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ತಿಳಿದುಬಂದಿದೆ. ಆದರೂ ಕರ್ತವ್ಯ ವಿಮುಖರಾಗಿಲ್ಲ ಎಂದು ಸರ್ಕಾರದ ಪರ ಹೇಳಿಕೆಯನ್ನ ನೀಡಲಾಗಿದೆ. ಭೂಕುಸಿತದಲ್ಲಿ ಪ್ರವಾಹದಲ್ಲಿ ಸಿಲುಕಿ 25 ಜನರು ನಾಪತ್ತೆಯಾಗಿದ್ದು ಅವರಿಗಾಗಿ ಹುಡುಕಾಟ ನಡೆದಿದೆ. 4 ಯುದ್ಧ ವಿಮಾನಗಳನ್ನು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿದ್ದು 10,000ದಷ್ಟು ಜನರನ್ನ ತಗ್ಗು ನೆಲೆಗಳಿಂದ ಏರಿನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. 1 ವಾರದಿಂದ ಇಲ್ಲಿ ಕೆನ್ಯಾದ ಪಶ್ಚಿಮ ಭಾಗದಲ್ಲಿ ಬಿಡದೆ ಮಳೆ ಸುರಿಯುತ್ತಿದ್ದು ಇನ್ನು 1 ವಾರ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆಯು ಎಚ್ಚರಿಕೆಯನ್ನ ನೀಡಿದೆ ಮತ್ತು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳುತ್ತಿದೆ. 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಮದ್ದಿನ ವೆಚ್ಚ, ಮನೆ ಕಳೆದುಕೊಂಡಿರುವವರಿಗೆ ಹೊಸ ಮನೆಯ ಆಶ್ವಾಸನೆಯನ್ನ ಇಲ್ಲಿ ಸರ್ಕಾರವು ನೀಡಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ನೈರೋಬಿ.